ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಎಸಿ ಗಡಿ ಯೂಟ್ಯೂಬ್ ಚಾನಲ್ ನೋಡಿ ವೀಕ್ಷಕರೇ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬರ್ತಾ ಇರುವಂತದ್ದು 8176 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಅನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಯಾವ ಒಂದು ಹುದ್ದೆಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳಿವೆ HK ಗೆ ಎಷ್ಟಿದೆ ನಾನ್ HK ಗೆ ಎಷ್ಟಿದೆ ಅದೇ ರೀತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ನಿಲುವು ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇದೇ ರೀತಿ ನೀವು ಅಪ್ಡೇಟ್ಸ್ ಅನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ ಆಗ ನಾವು ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಚಾನಲ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಲ್ಲಿಂದ ಕೂಡ ನಿಮಗೆ ಮಾಹಿತಿಗಳನ್ನ ಅಪ್ಡೇಟ್ ಆಗ್ತಾ ಇರ್ತೀವಿ ಇದೇ ರೀತಿಲಿ ನಿಮಗೆ ಪ್ರೈವೇಟ್ ಜಾಬ್ ಸಂಬಂಧಪಟ್ಟಂತೆ ಕೂಡ ನಾನು ಅಪ್ಡೇಟ್ ಮಾಡ್ಬೇಕಂತ ಹೇಳಿ ಹೊಸ ಗ್ರೂಪ್ ಅನ್ನು ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗಿ ಮತ್ತೆ ಪ್ರೈವೇಟ್ ಜಾಬ್ ಸಂಬಂಧಪಟ್ಟಂತೆ ಕೂಡ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ಅಂತ ಹೇಳಿದ್ರೆ ಈ ಟೇಬಲ್ ನೋಡಬಹುದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ ಇದು 20 ಪೋಸ್ಟ್ಗಳು HK ಗೆ 5 ನಾನ್ HK ಗೆ 15 ಅದೇ ರೀತಿಲಿ APC ಅಂತ ಹೇಳ್ತೀವಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತೀವಿ ಒಟ್ಟು ನಿಮಗೆ 1650 ಹುದ್ದೆಗಳು ಇರಬಹುದು ಸೊ ಅದೇ ರೀತಿಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಂದು 4110 ಹುದ್ದೆಗಳು ರಿಸರ್ವ್ಡ್ ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತ ಹೇಳ್ತೀವಿ ಅದು 2032 ಅದೇ ರೀತಿಲಿ KSISFS ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 364 ಹುದ್ದೆಗಳು ಕೂಡ ನೋಡಬಹುದು ಒಟ್ಟು 8176 ಹುದ್ದೆಗಳು ಇರುವಂತದ್ದು ಕೂಡ ಗಮನಿಸಬಹುದು ಸೊ ಇದು ನೋಡ್ತಾ ಇದ್ರ ನೀವು ನೋಟಿಫಿಕೇಶನ್ ಏನಿದೆ ಸೊ ಇದು ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಅಲ್ಲ ಇದೊಂದು ಫ್ಯಾಕ್ಸ್ ನೋಟಿಫಿಕೇಶನ್ ಆಗಿರುತ್ತೆ ಡಿಪಾರ್ಟ್ಮೆಂಟ್ ಕಳಿಸಲಾಗುತ್ತೆ ಸೊ ಸರ್ಕಾರ ಕಡೆಯಿಂದ ಒಂದು ಅನುಮತಿ ಕೊಟ್ಟಿರುವಂತದ್ದು ಇಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು ಸೊ ಎಲ್ಲೆಲ್ಲಿ ಖಾಲಿ ಇದಾವೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಖಾಲಿ ಇದೆ ನೀವು ನೇಮಕಾತಿನ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಸೊ ಇಷ್ಟು ಹುದ್ದೆಗಳಲ್ಲಿ ನೆಕ್ಸ್ಟ್ 1 ವಾರಗಳಲ್ಲಿ ಹಂತವಾಗಿ ನೋಟಿಫಿಕೇಶನ್ ಬಿಡಲಾಗುತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಕರೆಯಲಾಗುತ್ತೆ ಸೊ ಅವಾಗಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ಒಂದು ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ ಅಂತ ಹೇಳಿ ಸೊ ಡೀಟೇಲ್ ಆಗಿ ನೋಡಬಹುದು ಈಗ ನಾನು ಆಲ್ರೆಡಿ ನಿಮಗೆ ಟೇಬಲ್ ಅಲ್ಲಿ ತಿಳಿಸ್ದಂಗೆ ಇಷ್ಟು ಕೂಡ ಹುದ್ದೆಗಳು ನೀವು ನೋಡಬಹುದು ಇಷ್ಟು ಹುದ್ದೆಗಳನ್ನ ಏನ್ ಮಾಡಲಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ ನಿಮಗೆ ರಿಕ್ವೈರ್ಮೆಂಟ್ ಸಂಬಂಧಪಟ್ಟ ಹಂತವಾಗಿ ರಿಕ್ವೈರ್ಮೆಂಟ್ ಅನ್ನ ಕರೆಯಲಾಗುತ್ತೆ ಹಂತವಾಗಿ ಕರಿಬೇಕಾದ್ರೆ ಇದನ್ನ ರಿಸರ್ವೇಶನ್ ಸಂಬಂಧಪಟ್ಟಂತೆ ಬಹಳಷ್ಟು ಕೂಡ ಗೊಂದಲ ಇರುವಂತದ್ದು ನೋಡಬಹುದು ಸೊ ಈ ರಿಸರ್ವೇಶನ್ ಏನ್ ಮಾಡಿತ್ತು ಸರ್ಕಾರ ಅಂದ್ರೆ ಇಂಟರ್ನಲ್ ರಿಸರ್ವೇಶನ್ ಅಳವಡಿಸಿರೋದ ಕಾರಣ 15 ಮುಂಚೆ SC ಅವರಿಗೆ 15% ಮತ್ತೆ ST ಅವರಿಗೆ 3% ಟೋಟಲ್ 18% ಆಗಿತ್ತು ಅದನ್ನ ಇನ್ಕ್ರೀಸ್ ಮಾಡಿ SC ಅವರಿಗೆ 17% ಮತ್ತೆ ST ಅವರಿಗೆ 7% ಇವೆರಡೂ ಸೇರಿಸಿ 24% ಏನಾಗುತ್ತೆ ಸೊ ಟೋಟಲ್ 6% ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ 6% ಇನ್ಕ್ರೀಸ್ ಮಾಡ್ಬಿಟ್ಟು ಇದನ್ನ ಒಳ ಮೀಸಲಾತಿಗೆ ಅನ್ವಯ ಮಾಡಲಾಗುತ್ತೆ ಸೊ ಆದ್ರೆ ಈ 6% ಅಳವಡಿಕೆ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಮೊದಲ ಏನಾಗಿತ್ತು ಟೋಟಲ್ ರಿಸರ್ವೇಶನ್ ಅಲ್ಲಿ 50% ಏನಿತ್ತು 50% ಮಾತ್ರ 50% ದಾಟಬಾರದು ಅಂತ ಸಂವಿಧಾನ ಹೇಳುತ್ತೆ ಸೊ ಇದನ್ನ 6% ಇನ್ಕ್ರೀಸ್ ಮಾಡಿದ್ಮೇಲೆ ಇದು 56% ಆಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ಕೋರ್ಟ್ ಕೇಸ್ ಹಾಕ್ಬಿಟ್ಟು 56 ದಾಟ್ತಾ ಇದೆ ಟೋಟಲ್ ರಿಸರ್ವೇಶನ್ ದಾಟ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದು ಸ್ಟೇ ತರ್ತಾರೆ ಈ ಸ್ಟೇ ತಂದಿರೋದ್ರಿಂದ 2 ವರ್ಷ 3 ವರ್ಷದ ಕಾಲ ಈಗ ಏನಿದೆ ನೋಟಿಫಿಕೇಶನ್ ಗಳು ರಿಕ್ವೈರ್ಮೆಂಟ್ ಗಳು ಆಗ್ತಾ ಇರಲಿಲ್ಲ ಹಾಗಾಗಿ ಈಗ ಸರ್ಕಾರ ಏನ್ ತೀರ್ಮಾನ ಮಾಡಿದೆ ಅಂತ ಹೇಳೋದಾದ್ರೆ ಇದನ್ನು ಕೂಡ ನೀವು ಈ ಒಂದು ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು ಫುಲ್ ಆಗಿ ಸರ್ಕಾರ ತೀರ್ಮಾನ ಮಾಡಿರುವಂತ ಈ ಮೇಲಿಂದ 6% ಏನಿದೆ ಟೋಟಲ್ 6% ಅಲ್ಲಿ 2% SC ಅವ್ರದ್ದು ಮತ್ತೆ 4% ST ಅವ್ರದನ್ನ ಮೀಸಲು ಏನಿದೆ ಅಂದ್ರೆ ಏನ್ ರಿಸರ್ವ್ ಜಾಸ್ತಿ ಮಾಡ್ಬೇಕಂತ ಇದೆ ಅಷ್ಟು ಹುದ್ದೆಗಳನ್ನ ಇಟ್ಕೊಂಡು ಮಿಕ್ಕಿದ ಹುದ್ದೆಗಳನ್ನ ಕೂಡ ನಾವು 2022ರಲ್ಲಿ ಒಂದು ನೋಟಿಫಿಕೇಶನ್ ಏನು ಹೊರಡಿಸಿದೀವಿ ಆ ನೋಟಿಫಿಕೇಶನ್ ಪ್ರಕಾರ ಮಾಡ್ತೀವಿ ಅಂತ ಕೂಡ ಹೇಳಲಾಗುತ್ತೆ ಸೊ ಹಾಗಾದ್ರೆ ಟೋಟಲ್ ಏನಿದೆ ಈಗ ಮಾಡುವಂತದ್ದು SC ಅವರಿಗೆ 15% ಮತ್ತೆ ST ಅವರಿಗೆ 3% ಏನಿದ್ರು ಅದರ ಪ್ರಕಾರ ರಿಕ್ವೈರ್ಮೆಂಟ್ ಮಾಡ್ತೀವಿ ಅಂತ ಹೇಳಲಾಗುತ್ತೆ ಸೊ ಒಟ್ಟು ಈ ಒಂದು ರಿಸರ್ವೇಶನ್ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರುವಂತದ್ದು ಇನ್ನ ರಿಸರ್ವೇಶನ್ ಗೆ ಸಂಬಂಧಪಟ್ಟಂತೆ ನಾವು ಬಹಳಷ್ಟು ಕನ್ಫ್ಯೂಷನ್ ಇರುವಂತದ್ದು ಸೊ ಹಾಗಾದ್ರೆ ಈ 15% ಅಲ್ಲೇ ಡಿವೈಡ್ ಮಾಡ್ತಾರಾ ಇಂಟರ್ನಲ್ ರಿಸರ್ವೇಶನ್ ಇರತ್ತಾ ಅಥವಾ ಇರಲ್ವಾ ಈ ಒಂದು 3% ಅಲ್ಲೇ ಏನಾದ್ರು ಇಂಟರ್ನಲ್ ರಿಸರ್ವೇಶನ್ ಇದೆ ಗ್ರೂಪ್ A ಗ್ರೂಪ್ B ಗ್ರೂಪ್ C ಅಂತ ಏನಿದೆ ಸೊ ಅದರಲ್ಲಿ ಇರುತ್ತಾ ಇರಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು 1995ರ ನೋಟಿಫಿಕೇಶನ್ ಏನ್ ಹೇಳುತ್ತೆ 2022ರ ನೋಟಿಫಿಕೇಶನ್ ಏನ್ ಹೇಳುತ್ತೆ ಈಗ 2025ರ ಒಂದು ಮಾಡಿಫಿಕೇಶನ್ ಒಳ ಮೀಸಲಾತಿ ತಂದ್ಮೇಲೆ ಏನ್ ಹೇಳುತ್ತೆ ಇಷ್ಟನ್ನು ಕೂಡ ಮೂರನ್ನು ಕೂಡ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ ನಿಮಗೆ ಬೇಕಾಗಿದ್ದಲ್ಲಿ ಮಾತ್ರ ಆ ವಿಡಿಯೋನ ಮಾಡ್ತೇನೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕ್ಬೋದು ಇನ್ನು ಇದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ಮಾತನ್ನ ಹೇಳ್ಬಿಡ್ತೀನಿ ಈಗಲೇ ಯಾರು ಓದ್ತಾ ಇದಾರೆ ಸೊ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ PUC ಅಥವಾ ತತ್ಸಮ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಡಿಗ್ರಿ ಅಥವಾ
ತತ್ಸಮ ವಿದ್ಯಾರ್ಥಿ ಆಗಿದ್ರು ಕೂಡ ಹಾಕಬಹುದು. ಇನ್ನು ಡೀಟೇಲ್ ಎಜುಕೇಶನ್ ಕ್ವಾಲಿಫಿಕೇಶನ್, ಫೀಸು, ಆನ್ಲೈನ್ ಡೇಟು ಎಲ್ಲವೂ ಕೂಡ ಹಂತ ಹಂತವಾಗಿ ನೋಟಿಫಿಕೇಶನ್ ಬಿಟ್ಟಾಗ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಶೇಷವಾದ ಸುದ್ದಿ ಇಷ್ಟೇ ಇದ್ದಿದ್ರಿಂದ ಇಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಿಮ್ ಜೊತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.